ಹಲೋ ಮೈ ಡಿಯರ್ಸ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಜರ್ನಿ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಸೊ ನನ್ನ ಡಿಗ್ರಿ ಏನು, ನಾನು ಯಾವಾಗಿಂದ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗೆ ಪ್ರಿಪೇರ್ ಆದೆ, ಸೊ ಈ ಚಾನಲಿನ ಉದ್ದೇಶ ಏನು, ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚು ಹೆಚ್ಚು ಸಬ್ಸ್ಕ್ರಿಪ್ಷನ್ಸ್ಗಳು, ಕಮೆಂಟ್ಸ್ಗಳು, ಶೇರ್ಗಳು, ಲೈಕ್ಗಳು ನಮಗೆ ಇನ್ನೂ ಒಳ್ಳೆಯ ರೀತಿಯಾದಂಥ ವಿಡಿಯೋ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನನ್ನ ಹೆಸರು ಸೌಮ್ಯ. ನಾನು 2018ರಿಂದ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪ್ರಿಪರೇಷನ್ ಮಾಡ್ತಾಯಿದ್ದೀನಿ. ಸುಮಾರು 7-8 ವರ್ಷದ ಜರ್ನಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪ್ರಿಪರೇಷನಲ್ಲಿ. ಸೊ ಇಲ್ಲಿ ನಾನು 4 ಯು ಪಿ ಎಸ್ ಸಿ ಅಟೆಂಪ್ಟ್ಸ್ ಕೊಟ್ಟಿದ್ದೀನಿ. ಅದರಲ್ಲಿ 2 ಪ್ರಿಲಿಮ್ಸ್ ಪಾಸ್ ಆಗಿದೆ, 2 ಮೇನ್ಸ್ ಪಾಸ್ ಆಗಿದೆ. 3 ಕೆ ಪಿ ಎಸ್ ಸಿ ಅಟೆಂಪ್ಟ್ಸ್, ಅದರಲ್ಲಿ 2 ಬಾರಿ ಇಂಟರ್ವ್ಯೂನ ಕೊಟ್ಟಿದ್ದೀನಿ. ಸೊ ನಾನು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಜರ್ನಿಯಲ್ಲಿ ಏನನ್ನು ಕಲ್ತ್ಕೊಂಡೆ, ಸೊ ನಿಮಗೆ ಯಾವ ರೀತಿಯಾದಂಥ ಗೈಡೆನ್ಸ್ ಈ ಚಾನಲ್ಗೆ ಅಪ್ಕಮಿಂಗ್ ಎಕ್ಸಾಮಿನೇಷನಲ್ಲಿ ನಾನು ಕೊಡಬಹುದು ಅಂತ ಫರ್ದರ್ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಗ್ರ್ಯಾಜುಯೇಷನ್ ಬಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ಅದಾದ ನಂತರ ನಾನು ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸಲ್ಲಿ 2.5 ವರ್ಷ ಕೆಲಸ ಮಾಡಿದೆ. ನಂತರ ಐ ಥಾಟ್ ಆಫ್ ಡೂಯಿಂಗ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಕೊಡಬೇಕು ಅಂತ. ಬಟ್ ಸಡನ್ನಾಗಿ ನಾನು ಎಕ್ಸಾಮ್ಸ್ ಕೊಡೋದಕ್ಕಾಗಲಿ ಅಥವಾ ಐ ಡಿಂಟ್ ಜಂಪ್ ಇನ್ ಟು ದಟ್ ಪ್ರಿಪ್ರೇಷನ್ ಡಿಸೈಡ್ ಮಾಡಿದ ತಕ್ಷಣ, ಬಟ್ ಐ ಟುಕ್ ಮಿನಿಮಮ್ 1 year ಟು ಅನಲೈಸ್ like how the examination pattern is, what is the syllabus and what is my character or the nature. ನಿಜವಾಗ್ಲೂ ನಾನು ಈ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗುವಷ್ಟು ಸಾಮರ್ಥ್ಯ, ಆ ಸಮಯ ಮತ್ತು ಆ ತಾಳ್ಮೆ ನನ್ನಲ್ಲಿ ಇದೆಯಾ? ಇನ್ ಕೇಸ್ ಎಕ್ಸಾಮಿನೇಷನ್ ಕ್ಲಿಯರ್ ಆದರೆ ಇನ್ ಫ್ಯೂಚರ್ ಟು ಬಿಕಮ್, ಆಫ್ಟರ್ ಬಿಕಮಿಂಗ್ ಆಫೀಸರ್, ಪಬ್ಲಿಕ್ ಸರ್ವೆಂಟ್, ನನ್ನ ಕರಿಯರನ್ನು ಈ ಜರ್ನಿಯಲ್ಲಿ ರೂಪಿಸ್ಕೊಳ್ಳುವಂಥ ಒಂದು ಪೊಟೆನ್ಷಿಯಲ್ ನನ್ನಲ್ಲಿ ಇದೆಯಾ, ಆ ಕ್ಯಾರೆಕ್ಟರ್ಸ್ ನನ್ನಲ್ಲಿ ಇದೆಯಾ ಅಂತ ಅನಲೈಸ್ ಮಾಡಿಕೊಂಡೆ. ಬಿಕಾಸ್ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಯಾರೋ ಹೇಳ್ತಾರೆ ನೀನು IAS ಆದರೆ, IPS ಆದರೆ, KS ಆಫೀಸರ್ಸ್ ಆದರೆ ಒಳ್ಳೆ ರೆಪ್ಯುಟೇಷನ್, ಒಳ್ಳೆ ದುಡ್ಡು, ಒಳ್ಳೆ ಮರ್ಯಾದೆ, ಅಫ್ಕೋರ್ಸ್ ಎಲ್ಲ ಸಿಗುತ್ತೆ, ದಟ್ ಈಸ್ ಟ್ರೂ. ಬಟ್ whether you are actually interested in doing that, whether you have that potential, you have that focus, you have that interest and you can maintain that consistency ಅನ್ನೋ ಅನಾಲಿಸಿಸ್ ಮಾಡೋದನ್ನು ಎಲ್ಲೋ ಮರ್ತು ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ವಿ ಸ್ಟಾರ್ಟ್ ದ ಪ್ರಿಪ್ರೇಷನ್ ಇಮಿಡಿಯೇಟ್ಲಿ, ದೇರ್ ಆರ್ ಹೈ ಚಾನ್ಸ್ ಯು ವಿಲ್ ಲೂಸ್ ದ ಇಂಟ್ರೆಸ್ಟ್ ವೆರಿ ಸೂನ್. 2 ಮಂತ್ ಪ್ರಿಪ್ರೇಷನ್ ಮಾಡ್ತಾರೆ, 6 months ಮಾಡ್ತಾರೆ, ಅದಾದ ನಂತರ ಅಯ್ಯೋ ಇದಾಗಲ್ಲಪ್ಪ ನನಗೆ, ಯಾಕಂದರೆ ಮುಂಚೆ ವರ್ಕ್ ಮಾಡಿರ್ತಾರೆ ಅಥವಾ ಅವ್ರ ಫ್ರೆಂಡ್ಸ್ ಯಾರಾದರೂ ಪ್ಯಾರಲಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿರ್ತಾರೆ, ಅಥವಾ ಕರಿಯರಲ್ಲಾಗಿರ್ಬೋದು, ಲೈಫಲ್ಲಾಗಿರ್ಬೋದು, ಬೇರೆ ಗ್ರೋತ್ ನೋಡ್ತಾ ಇರ್ತಾರೆ. ಸೊ ಅವಾಗ ಡೈವರ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ನಾನು ಡಿಗ್ರಿ ಮಾಡಿ ಸುಮ್ಮನೆ 6 ತಿಂಗಳು ವೇಸ್ಟ್ ಮಾಡಿದೆ, ನನ್ನ ಫ್ರೆಂಡ್ ಅಲ್ಲೆಲ್ಲೋ IT ಯಲ್ಲೋ ಅಥವಾ ಇನ್ನು ಯಾವುದೋ ಒಂದು ಕಾಲೇಜಲ್ಲೋ ಸ್ಕೂಲಲ್ಲೋ ಕೆಲಸ ಮಾಡಿಕೊಂಡು ಅರ್ನ್ ಮಾಡ್ತಿದ್ದಾರೆ, ಕರಿಯರ್ ಬಿಲ್ಡ್ ಮಾಡ್ತಿದ್ದಾರೆ, ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನ್ನೋ ಯೋಚನೆ ಸಹ ಬರುತ್ತೆ. ಇಲ್ಲ ಮದುವೆ ಆದರೂ, ಸೊ ಲೈಫ್ ಸೆಟ್ಲ್ ಆಗ್ತಿದೆ, ನಮ್ಮನೇಲೂ ಮದುವೆ ಪ್ರೆಷರ್ ಇದೆ, ಸೊ ಇದಾಗಲ್ಲ ನನಗೆ ಅಂತ ಆಮೇಲೆ ನಿಮಗೆ ರಿಯಲೈಸ್ ಆಗಬಾರ್ದು. ಸೊ ಫಸ್ಟ್ ಯು ಥಿಂಕ್, ನಿಮಗೆ ಈ ಎಕ್ಸಾಮಿನೇಷನ್ ಟೈಮ್ ಕೊಡುವಷ್ಟು ಇದೆಯಾ? ಸೊ ಅದನ್ನು ಕನ್ಸಿಸ್ಟೆಂಟಾಗಿ ಓದುವಂಥ ತಾಳ್ಮೆ ನಿಮ್ಮಲ್ಲಿದೆಯಾ? ಆ ಪೊಟೆನ್ಷಿಯಲ್ ನಿಮ್ಮಲ್ಲಿದೆಯಾ? ಬಿಕಾಸ್ ಇಟ್ ಈಸ್ ಎನ್ ಹ್ಯೂಜ್ ಸಿಲೆಬಸ್ ಆ್ಯಂಡ್ ಇಟ್ಸ್ ಅ ಲಾಂಗ್ ಪ್ರೋಸೆಸ್ ಆ್ಯಂಡ್ ಯು ಹ್ಯಾವ್ ಟು ಪ್ರಿಪೇರ್ ವೆರಿ ಸ್ಮಾರ್ಟ್ ರಾದರ್ ದೆನ್ ಹಾರ್ಡ್ ವರ್ಕ್. ಈಗ ಅಷ್ಟು ವರ್ಕ್ ಆಗಲ್ಲ. ಅಫ್ಕೋರ್ಸ್ ಹಾರ್ಡ್ ವರ್ಕ್ ಎಲ್ಲಿ ಬರುತ್ತೆ ಅಂದರೆ, ನೀವು ಕನ್ಸಿಸ್ಟೆಂಟಾಗಿ
in the initial stages daily 8 hours to 12 hours ಓದಬೇಕು. ದಟ್ ಈಸ್ ದ ಹಾರ್ಡ್ ಪಾರ್ಟ್ ಆಫ್ ದ ಪ್ರಿಪ್ರೇಷನ್. ಬಟ್ ಆ 8 ಅವರ್ಸ್ ಮತ್ತು 12 ಅವರ್ಸಲ್ಲಿ ಹೌ ಸ್ಮಾರ್ಟ್ಲಿ ಯುವರ್ ವರ್ಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. So once I decided civil service examinations and I analyzed my potential and my interest in this, of course in this journey ತುಂಬ ಕಳ್ಕೊಂಡಿದ್ದೀನಿ, ತುಂಬ ಪಡ್ಕೊಂಡಿದ್ದೀನಿ. So what I lost is ಮ್ಯಾರೇಜ್ ಪ್ರೆಷರ್ ಇತ್ತು ಫ್ಯಾಮಿಲಿಯಲ್ಲಿ. I postponed my marriage. So recently I got married. So it is like, compared to my friends, it is a late marriage. Okay, that's okay, fine. Other thing is the career growth. ನನಗೆ when I was working in TCS, there was an opportunity to go to abroad. ಸೊ ಆ ಆಪರ್ಚುನಿಟೀಸ್ನ ನಾನು ಮಿಸ್ ಮಾಡಿಕೊಂಡೆ ಅಂತ ಯಾವಾಗ ಅನಿಸುತ್ತೆ ನಮಗೆ, ವೆನ್ ದೀಸ್ ಎಕ್ಸಾಮಿನೇಷನ್ಸ್ ಕ್ಲಿಯರ್ ಆಗಲಿಲ್ಲ, ಆಗ ಡೆಫಿನೆಟ್ಲಿ ನಾನು ಐ ಟಿಯಲ್ಲಿ ಮುಂದುವರೆದಿದ್ದರೆ ನನಗೆ ಹಿಂಗಾಗ್ಬೋದಿತ್ತು, ಹಂಗಾಗ್ಬೋದಿತ್ತು ಅನ್ನೋ ಒಂದು ಸಣ್ಣ ಯೋಚನೆ ಬರುತ್ತೆ. ಅಫ್ಕೋರ್ಸ್ ಮತ್ತೆ ಐ ಟಿ ಜಾಯಿನ್ ಆಗುವಂಥ ಪ್ಲ್ಯಾನ್ ಬಿ ಇರುತ್ತೆ ನಮಗೆ. ಬಟ್ ವಾಟ್ ಐ ಗೇನ್ ಈಸ್ ದ ಬೆಟರ್ ಪರ್ಸನ್. ನಾನು ಸೊಸೈಟಿಯನ್ನು ನೋಡ್ತಿದ್ದಂಥ ರೀತಿ ಚೇಂಜ್ ಆಗಿದೆ. ಸೊ ಐ ಅಂಡರ್ಸ್ಟ್ಯಾಂಡ್ ದ ವಾಟ್ ಕಾನ್ಸ್ಟಿಟ್ಯೂಷನ್ಸ್ ನಮಗೆ ಏನು ಕೊಟ್ಟಿದೆ. ಯಾಕಂದರೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಬಂದಿರುವಂಥ ಎಷ್ಟೋ ಜನಕ್ಕೆ, ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಜಸ್ಟ್ ಫಾರ್ ಯಾವುದೋ ಒಂದು ಸಬ್ಜೆಕ್ಟ್ ಅಂತ ಎಲ್ಲೋ ಒಂದು ಸೆಮಿಸ್ಟರಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಓದಿರ್ತೀವಿ ಅಷ್ಟೇ. ಬಟ್ ನಮ್ಮ ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗೆ ಜಾಸ್ತಿ ಒತ್ತು ಕೊಟ್ಟು ಅದ್ರ ಮೇಲೆ ನಾವು ಇಂಪ್ರೂವೈಸ್ ಮಾಡ್ತಾ ಹೋಗ್ತಿರೋದ್ರಿಂದ ಈ ಜನರಲ್ ಟಾಪಿಕ್ಸ್ ನಾವಷ್ಟು ಇದು ಮಾಡಿರೋಲ್ಲ. ಸೊ ಈ ರೀತಿಯಾದಂಥ ವಿಷಯಗಳ ಒಂದು ಹಿಡಿತ ನನಗೆ ಬಂತು. ದ ನಾಲೆಡ್ಜ್ ಡೆಫಿನೆಟ್ಲಿ ಐ ಗೇನ್ಡ್, ದ ಪೇಷನ್ಸ್, ದ ಮಾರಲ್, ದ ಎಥಿಕ್ಸ್, ಇದೆಲ್ಲವನ್ನು ನಾನು ಈ ಜರ್ನಿಯಲ್ಲಿ ಪಡೆದುಕೊಂಡಿದ್ದೀನಿ. ಆ್ಯಂಡ್ ದ ಕಾನ್ಫಿಡೆನ್ಸ್ ಇನ್ ಲೈಫ್. ಸೊ ಏನೇ ಬಂದ್ರೂ ನಾನು ಎದುರಿಸ್ತೀನಿ. ಲೈಫ್ ಈಸ್ ನಾಟ್ ಅಷ್ಟು ಕಷ್ಟ ಅಲ್ಲ, ಅಷ್ಟು ಹಾರ್ಡ್ ಅಲ್ಲ ಟು ಲೂಸ್ ದ ಲೈಫ್ ಇಟ್ ಸೆಲ್ಫ್ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ನ ಈ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಜರ್ನಿ ನನಗೆ ಕೊಟ್ಟಿದೆ. ಸೊ ಇನ್ 2017 ಐ ಡಿಸೈಡೆಡ್, 2018 I have given the first UPSC and 2019 was my second UPSC attempt. Okay. ಸೊ ಈ 2 ವರ್ಷ 2017-18 ನಾನು ಏನು ವರ್ಕ್ ಮಾಡಿ ಮನಿ ಸೇವ್ ಮಾಡಿದ್ದೆ ಅದ್ರ ಮೇಲೆ ನನ್ನ ಎಕ್ಸ್ಪೆನ್ಸಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಬಟ್ 2019 ಈ ಸಿಚುವೇಶನ್ ಬಂತು, ನಾನು ಮತ್ತೆ ಜಾಬ್ಗೆ ಜಾಯಿನ್ ಆಗಬೇಕು, ಬಿಕಾಸ್ ಆಫ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರಬೇಕು. ಸೊ ದೆನ್ ಐ ಜಾಯಿನ್ಡ್ ಆ್ಯಸ್ ಅನ್ ಇನ್ಸ್ಟಿಟ್ಯೂಷನ್, ಬಿಕಾಸ್ ಐ ಟಿ ಜಾಯಿನ್ ಆದರೆ ದೇರ್ ವಿಲ್ ಬಿ ಟೈಮ್ ಕನ್ಸ್ಟೆಂಟ್. ನನಗೆ ಆ ಆಫೀಸ್ ವರ್ಕ್ ಏನು ಫುಲ್ಫಿಲ್ ಮಾಡಬೇಕಾಗಿರುತ್ತೆ ರೆಸ್ಪಾನ್ಸಿಬಿಲಿಟಿ, ಅದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ, ಓದೋದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ದಟ್ ಟೈಮ್ ವಾಸ್ ದ ಮನಿ ಫಾರ್ ಮೀ. ಸೊ ನನಗೆ ಸ್ಯಾಲ್ರಿ ಕಡಿಮೆ ಇದ್ದರೂ ಪರವಾಗಿಲ್ಲ, ಸಾಕಷ್ಟು ಸಮಯ ಬೇಕಿತ್ತು ನನ್ನ ಪ್ರಿಪ್ರೇಷನ್ಗೆ. ಹಾಗಾಗಿ ಒಂದು ಅಕಾಡೆಮಿಯಲ್ಲಿ ನನ್ನ ಕರಿಯರನ್ನು ನಾನು ಸ್ಟೂಡೆಂಟ್ ಮ್ಯಾನೇಜರ್ ಆಗಿ ಸ್ಟಾರ್ಟ್ ಮಾಡಿದೆ. ವಿತಿನ್ ವೆರಿ ಶಾರ್ಟ್ ಟೈಮ್, ವಿತಿನ್ 6 months, ಸೊ ನನ್ನ ಪೊಟೆನ್ಷಿಯಲ್, ನನ್ನ ಸ್ಕಿಲ್, ನನ್ನ ಎಂಥ್ಯೂಸಿಯಾಸಮ್ನ ನೋಡಿಬಿಟ್ಟು ದೇ graded up me as a faculty. So I have handled current affairs, sometimes the polity and science and technology and history. These subjects I handled. Later I also ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಲ್ಟಿಪಲ್ ಟಾಸ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಕೌನ್ಸಿಲರ್ ಆಗಿರ್ಬೋದು, ಕಂಟೆಂಟ್ ರೈಟರ್ ಆಗಿರ್ಬೋದು. ದೆನ್ ವೆನ್ ಐ ಕ್ಲಿಯರ್ಡ್ ದ ಕೇಸ್ ಮೇನ್ಸ್ ಆ್ಯಂಡ್ ಅಪಿಯರ್ಡ್ ಫಾರ್ ದ ಇಂಟರ್ವ್ಯೂ, one more responsibility got added, that is mains papers evaluation as an evaluator. And I got my own group of students who liked my strategy. They started contacting me, ನಮಗೆ ನಿಮ್ಮ ಪರ್ಸ್ನಲ್ ಮೆಂಟರ್ಶಿಪ್ ಬೇಕು ಅಂತ. ಅಫ್ಕೋರ್ಸ್ ನಾನು ಲಾಸ್ಟ್ 384 KS ಎಕ್ಸಾಮಿನೇಷನ್ಗೆ ಅರೌಂಡ್ 10 ಸ್ಟೂಡೆಂಟ್ಸ್ನ ನಾನು ಕೋಚ್ ಮಾಡಿದ್ದೀನಿ. ಔಟ್ ಆಫ್ ದಟ್ 2 have cleared the mains and appeared for the interview.
So this is my career journey. It's coming to the 8 years of preparation. The first one is the UPSC. Next is a KPSC examination. ಅದರಲ್ಲಿ KS ಕೊಟ್ಟಿದ್ದೀನಿ, PDO ಕೊಟ್ಟಿದ್ದೀನಿ, FDA SDA ಎಕ್ಸಾಮ್ಸ್ ಕೊಟ್ಟಿದ್ದೀನಿ. ಸೊ ವಿಲ್ ಸಿ UPSC. ಸೊ ನಾನು ಹೇಳಿದಾಗೆ 2017 ನಾನು ಫಸ್ಟ್ KS ಕಾಲ್ ಆಗಿದ್ದಾಗ ಸುಮ್ಮನೆ ಒಂದು ವಿತೌಟ್ ಪ್ರಿಪ್ರೇಷನ್ಸ್ ಲೆಟ್ ಗಿವ್ ಎ ಟ್ರೈ, ಯಾಕಂದರೆ ಅಟೆಂಪ್ಟ್ಸ್ ಇತ್ತು ಮತ್ತು ನನಗೆ ಏಜ್ ಕೂಡ ಇತ್ತು. ಸೊ ಹಾಗಾಗಿ ಆ ಸ್ಟ್ಯಾಟಿಸ್ಟಿಕ್ಸ್ನ ನಾನು ಕ್ಯಾಲ್ಕುಲೇಟ್ ಮಾಡಿ ಓಕೆ ಈ ಅಟೆಂಪ್ಟ್ ನಾನು ಸುಮ್ಮನೆ ಕೊಟ್ಟರೂ ಕೂಡ ಅದು ನನಗೆ ವೇಸ್ಟ್ ಆಗಲ್ಲ ಅಂತ ಫಸ್ಟು KS ಅಟೆಂಪ್ಟ್ ಕೊಟ್ಟೆ ನಾನು. ಅದಾದಮೇಲೆ ಅದು ಕ್ಲಿಯರ್ ಆಗಲಿಲ್ಲ ಬಿಕಾಸ್ ಐ ನ್ಯೂ ನಾನು ಕ್ಲಿಯರ್ ಮಾಡಲ್ಲ, ಜಸ್ಟ್ ಆ್ಯಸ್ ಅನ್ ಎಕ್ಸ್ಪರಿಮೆಂಟ್ ಥರ, ಒಂದು ಎಕ್ಸ್ಪೀರಿಯನ್ಸ್ ಥರ ನಾನು ಇದನ್ನು ಕೊಡ್ತಿದ್ದೀನಿ ಅಂತ. ಆ್ಯಂಡ್ 2018-19 ನಾನು UPSC ಕೊಟ್ಟೆ. ಪ್ರಿಲಿಮ್ಸ್ ಕ್ಲಿಯರ್ ಆಗಲಿಲ್ಲ ಬಿಕಾಸ್ ಆಫ್ CSAT. ಸೊ ದೆನ್ 2020 ಅಗೇನ್ KPSC ಕಾಲ್ ಆಗುತ್ತೆ. ಅಲ್ಲಿ ನಾನು 2 ವರ್ಷ ನಾನು 2018-19 UPSC ನಾನು ಏನು ಪ್ರಿಪ್ರೇಷನ್ ಮಾಡಿದ್ದೆ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಅದನ್ನು ನೋಟ್ಸ್ ಆಗಿರ್ಬೋದು, ಯಾಕಂದರೆ UPSCಲಿ ಸೋಷಿಯಾಲಜಿ ವಾಸ್ ಮೈ ಆಪ್ಷನಲ್. ಸೋಷಿಯಾಲಜಿ ನೋಟ್ಸ್ ರೆಡಿ ಇತ್ತು, ಮೇನ್ಸ್ ನೋಟ್ಸ್ ರೆಡಿ ಇತ್ತು, GS 1, 2, 3, 4. ಬಟ್ ಎಕ್ಸ್ಟ್ರಾ ನಾನು ಏನು KPSC KSಗೆ ಓದಬೇಕಿದ್ದು ಅಂದರೆ ಸ್ಟೇಟ್ ರಿಲೇಟೆಡ್ ಟಾಪಿಕ್ಸ್, ಸ್ಟೇಟ್ ರಿಲೇಟೆಡ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಆ್ಯಂಡ್ ಪಾಲಿಟಿ ಸೇಮ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ಸ್, ಆರ್ಟ್ ಆ್ಯಂಡ್ ಕಲ್ಚರ್ ಸ್ವಲ್ಪ ಆ್ಯಡ್ ಆಗುತ್ತೆ, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಆಗಿದೆ, ಇಲ್ಲಿನ ಯೋಜನೆಗಳು ಯಾವ್ಯಾವುದು, ರಾಜ್ಯದ ಯೋಜನೆಗಳು ಯಾವ್ದ್ಯಾವುದು. ಸೊ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ವರ್ಷನ್ ಬುಕ್ಸ್ಗಳನ್ನು ನಾನು ರೆಫರ್ ಮಾಡಿದ್ದೀನಿ. ಯಾಕಂದರೆ ಕನ್ನಡ ಇಸ್ ಅವರ್ ಮದರ್ ಟಂಗ್ ಆಗಿರೋದ್ರಿಂದ ಸೊ ಅದನ್ನು ಓದಿದ್ರೆ ಸ್ವಲ್ಪ, ಯಾಕಂದರೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನನಗೆ ಅಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಯಾವುದೇ ಒಂದು ಇಂಗ್ಲೀಷಲ್ಲಿ ಓದಿ ಇದೇನೋ ತಲೆ ಒಳಗೆ ಹೋಗ್ತಿಲ್ಲ ಅಂತ ಅಂದಾಗ ನಾನು ಕನ್ನಡ ಬುಕ್ಗಳನ್ನು ರೆಫರ್ ಮಾಡಿ ಐ ಎಂಜಾಯ್ಡ್ ದಟ್ ಸ್ಟಡಿ, ಅರ್ಥ ಮಾಡಿಕೊಂಡು ನನ್ನದೇ ನೋಟ್ಸ್ ಮಾಡಿಕೊಂಡು. ಸೊ ಆಲ್ಮೋಸ್ಟ್ 50% ಆಫ್ ದ ಮೇನ್ಸ್ ನೋಟ್ಸ್ ಫಾರ್ ದ KS ವಾಸ್ ರೆಡಿ. ಸೊ ರೆಸ್ಟ್ 50% ನಾನು ಇದಕ್ಕೆ ಮಾಡಬೇಕಿತ್ತು. ಆ್ಯಂಡ್ ಒನ್ ಮೋರ್ ಇನ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನಂತಂದರೆ ಇಲ್ಲಿ ಆಪ್ಷನಲ್ ಇರಲಿಲ್ಲ. ನಾನು 2020 ಅಪಿಯರ್ಡ್ ಆದಾಗ ದೇ ರಿಮೂವ್ ದ ಆಪ್ಷನಲ್. ಸೊ ದಟ್ ವಾಸ್ ವೆರಿ ಗುಡ್ ನ್ಯೂಸ್ ಫಾರ್ ಮೀ. ಸೊ ಹಾಗಾಗಿ ಐ ಕ್ಲಿಯರ್ ದ ಪ್ರಿಲಿಮ್ಸ್ ಇನ್ 2020 ಏನು ನೋಟಿಫಿಕೇಷನ್ ಕಾಲ್ ಮಾಡಿದರು. ಆ್ಯಂಡ್ ಮೇನ್ಸ್ ಬರೆದೆ, ಇಂಟರ್ವ್ಯೂ ಅಟೆಂಡ್ ಆದೆ. ಸೊ ದಿಸ್ ಈಸ್ ಮೈ ಮಾರ್ಕ್ ಶೀಟ್. ಇಫ್ ಯು ಸಿ ಕ್ವಾಲಿಫಿಕೇಷನ್ ಪೇಪರ್ ಕನ್ನಡ ಇಂಗ್ಲೀಷ್ ಬಿಟ್ಟು ಎಸ್ಸೇಲಿ ನನಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ಔಟ್ ಆಫ್ 250, 151 ಈಸ್ ವೆರಿ ಗುಡ್, ಮೋರ್ ದ್ಯಾನ್ 50%. ಸೊ ಅದರ್ ಪೇಪರ್ಸಲ್ಲೂ ಮೋರ್ ದ್ಯಾನ್ 50% ಬಂದಿದೆ ನನಗೆ, ಬಟ್ ಎಕ್ಸೆಪ್ಟ್ ಪೇಪರ್ 2. ಸೊ ಯಾಕಂದರೆ ಪೇಪರ್ 2 ನಾನೊಂದು 2 ಕ್ವೆಶನನ್ನು ನಾನು ಬಿಟ್ಟಿದ್ದೆ. ಸೊ ಮತ್ತು ಇಂಟರ್ವ್ಯೂ ಕೂಡ ಐ ವಾಸ್ ವೆರಿ ನರ್ವಸ್ ಬಿಕಾಸ್ ದಟ್ ವಾಸ್ ಮೈ ಫಸ್ಟ್ KS ಇಂಟರ್ವ್ಯೂ. ಸೊ ತುಂಬ ನರ್ವಸ್ ಆಗಿದ್ದೆ. ಮೋಸ್ಟ್ ಆಫ್ ದ ಆನ್ಸರ್ಸ್ ನನಗೆ ಗೊತ್ತಿದ್ರೂ ಹೇಳೋದಕ್ಕೆ ಅಷ್ಟು ಕ್ಲಿಯರಾಗಿ ನನ್ನನ್ನು ನಾನು ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಬರಲಿಲ್ಲ. ಸೊ ದಿಸ್ ಈಸ್ ಮೈ ಟೋಟಲ್ ಸ್ಕೋರ್, ದಟ್ ಈಸ್ 703. ಸೊ ನನ್ನ ಕೆಟಗರಿಯಲ್ಲಿ ಕಟ್ ಆಫ್ ವಾಸ್ ಅರೌಂಡ್ 750 to 760. ಸೊ ನಾನು ಅನಲೈಸ್ ಮಾಡಿದ್ರಲ್ಲಿ GS 2 ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತು. ಅಗೇನ್ GS 4 ಎಥಿಕ್ಸ್ ಪೇಪರ್ ನನಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕಿತ್ತು. ಆ್ಯಂಡ್ ದ ಇಂಟರ್ವ್ಯೂ ಆಲ್ಸೋ ಐ ಕುಡ್ ಹ್ಯಾವ್ ಡನ್ ಇಟ್ ಬೆಟರ್. ಬಟ್ ಆಫ್ಟರ್ ಇಂಟರ್ವ್ಯೂ ತುಂಬ ಜನ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ದೇ ಆರ್ ಸಪೋರ್ಟಿವ್ ಆಗಿ ಇರ್ತಾರೆ. ಬಟ್ ವೆನ್ ಇಟ್ ಈಸ್ ನಾಟ್ ಕ್ಲಿಯರ್ಡ್, ವೆನ್ ಇಟ್ ಈಸ್ ನಾಟ್ ಗೋಯಿಂಗ್ ಆನ್ ದ ರೈಟ್ ಪಾತ್ ಅಂತ ಅಂದಾಗ ದಿಲ್ ಕ್ವೆಶನ್ ಯು, ಬೇಕಾ ನಿನಗೆ, ಇದಾಗಲ್ಲ ನಿನ್ನ ಕೈಯಲ್ಲಿ, ಅಯ್ಯೋ ತುಂಬ ಕರಪ್ಷನ್ಸ್ ಇದೆ, ಅದು ಇದು ಏನೇನೋ ಥಾಟ್ಸ್ಗಳು ನಮ್ಮ ಮೇಲೆ ಹೇರೋದಕ್ಕೆ ಟ್ರೈ ಮಾಡಿದರು. ಬಟ್ ಐ ವಾಸ್ ಫೋಕಸ್ಡ್. ಇಲ್ಲ, ಇನ್ನೂ ನನಗೆ ಏಜ್ ಇದೆ, ಇನ್ನೂ ನನಗೆ ಅಟೆಂಪ್ಟ್ಸ್ ಇದೆ, ಏನಕ್ಕೆ ನಾನು ಬಿಡಬೇಕು. ಯಾಕಂತಂದರೆ ಪ್ರಿಪ್ರೇಷನ್ ಸ್ಟಾರ್ಟಿಂಗಲ್ಲಿ ಒಂದು 10%
ನಮಗೆ ಏನು ಎಕ್ಸಾಮಿನೇಷನ್ ಬಗ್ಗೆ ಗೊತ್ತಿರುತ್ತೆ ಅಷ್ಟೇ. ಅದಾದ ನಂತರ ಪ್ರಿಪ್ರೇಷನ್ ಮಾಡ್ತಾ 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 ನಮಗೆ ನಾವೆಷ್ಟು ಇಂಪ್ರೂವ್ ಆಗಿದ್ದೀವಿ, ಎಕ್ಸಾಮಿನೇಷನ್ ಕ್ಲಿಯರ್ ಮಾಡೋದಕ್ಕೆ ಆ ಲೈನ್ಗೆ, ಆ ಸಕ್ಸಸ್ ಲೈನಿಗೆ ಎಷ್ಟು ಹತ್ತಿರ ಆಗಿದ್ದೀವಿ ಅಂತ ನಮಗಷ್ಟೇ ಗೊತ್ತಿರುತ್ತೆ. ಸೊ ಆಫ್ಟರ್ 703 ಮಾರ್ಕ್ಸ್ ತಗೊಂಡ್ಮೇಲೂ ನಾನು ಕ್ಲಿಯರ್ ಆಗಲಿಲ್ಲ. ಯಾಕಂದರೆ ಬೇರೆ ಕೆಟಗರಿಯವರು ದೇ ಹ್ಯಾವ್ ಟೇಕನ್ 669, 650 ಅವರು ಕ್ಲಿಯರ್ ಆಗಿದ್ದಾರೆ. ದೋ ಮೈ ಮಾರ್ಕ್ಸ್ ಈಸ್ ಹೈ, ಬಟ್ ದ ಕೆಟಗರಿ ಕಟ್ ಆಫ್ ರೀಚ್ ಆಗಿಲ್ಲ ಅಂತಂದರೆ ನಾನು ಆ ಕ್ಲಿಯರ್ ಮಾಡೋಕ್ಕೆ ಆಗಲಿಲ್ಲ. ಸೊ ದೆನ್ ವಾಟ್ ನೆಕ್ಸ್ಟ್? ಸೊ then I started mentoring the students. I told you earlier. ಸೊ ಈಗ ಸ್ಟೂಡೆಂಟ್ಸ್ ನೀವು ಏನಾದರೂ KS, PDO, FDA, SDA, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, PSI ಅಥವಾ KA ಕಾಲ್ ಮಾಡೋ ಈ ಥರ ಎಕ್ಸಾಮಿನೇಷನ್ಸ್ಗಳು, ಯಾವುದೇ ಎಕ್ಸಾಮಿನೇಷನ್, ಸ್ಟೇಟ್ ಎಕ್ಸಾಮ್ಸ್ ಅಥವಾ UPSC ತಗೊಳ್ಳಿ, ಫಸ್ಟ್ ಯು ಶುಡ್ ಹ್ಯಾವ್ ದ ಗೋಲ್. ದೆನ್ ಯು ಶುಡ್ ಸ್ಟಡಿ ಟುವರ್ಡ್ಸ್ ದಟ್ ಗೋಲ್. ಓಕೆ, ಸೊ ಹೇಗೆ ಸ್ಟಡಿ ಮಾಡಬೇಕು? ಹ್ಯಾವ್ ದ ಪ್ರಾಪರ್ ಟೈಮ್ ಟೇಬಲ್. ಸೊ ನಾನು ಇವತ್ತು 8 ಅವರ್ ಓದೆ, ನಾಳೆ 1 ಅವರ್ ಓದಿದೆ, ಆಮೇಲೆ ಏನೋ ಮದುವೆಗೆ ಹೋದೆ ಅಥವಾ ಇನ್ನೊಂದೇನೋ ಫಂಕ್ಷನಿಗೆ ಹೋದೆ, ನನಗೆ ಓದೋಕ್ಕಾಗಲಿಲ್ಲ. ಸೊ 1 ವೀಕ್ ಗ್ಯಾಪ್ ಕೊಟ್ಟೆ, ಅದಾದಮೇಲೆ ಸಡನ್ನಾಗಿ ಇಂಟ್ರೆಸ್ಟ್ ಬಂದುಬಿಡ್ತು, 1 ಡೇ ಫುಲ್ ಕುತ್ಕೊಂಡು ಓದಿದೆ. ಸೊ ದಟ್ ಈಸ್ ನಾಟ್ ಅ ಪ್ರಾಪರ್ ವೇ ಆಫ್ ಸ್ಟಡಿಯಿಂಗ್. ಯು ಶುಡ್ ಬಿ ವೆರಿ ಸ್ಟ್ರಿಕ್ಟ್ ವಿತ್ ಯುವರ್ ಸೆಲ್ಫ್. ಸೊ ನಾನು ಈ 1 ವರ್ಷನ ನನ್ನ ಕನಸಿನ ಜಾಬ್ ತಗೊಳ್ಳೋದಕ್ಕೆ, ಐದರ್ ಇಟ್ ಈಸ್ ಸಕ್ಸಸ್ ಆರ್ ಫೇಲ್ಯೂರ್, ಅದಾದಮೇಲೆ ಫಸ್ಟ್ ವಾಟ್ ಯು ಆರ್ ಗಿವಿಂಗ್, ಹೌ ಮಚ್ ಎಫರ್ಟ್ ಯು ಆರ್ ಗಿವಿಂಗ್, ಅದು ಫಸ್ಟ್ ಇಂಪಾರ್ಟೆಂಟ್. ಹೋಗಿ ನೀವು ವೀಕ್ಲಿ ಒಂದು ಸಂಡೇ ನಿಮಗೆ ಬ್ರೇಕ್ ಬೇಕಾ ತಗೊಳ್ಳಿ, ಅಥವಾ ಎವ್ರಿ 2 ಅವರ್ಸ್ ನಾನು ಬ್ರೇಕ್ ತೊಗೊತಿದ್ದೆ, ಆ ರೀತಿ ಬ್ರೇಕ್ ತೊಗೊಳ್ಳಿ. ಆವಾಗ ಒಂದು ಹಾಫ್ ಆನ್ ಅವರ್ ಬ್ರೇಕಲ್ಲಿ ಟಿ ವಿ ನೋಡಿ, ಇಲ್ಲ ನಿಮಗೆ ಯಾವ್ದಾದ್ರು ಫಿಸಿಕಲ್ ಎಕ್ಸಸೈಸಸ್, ಆ್ಯಕ್ಟಿವಿಟೀಸ್, ಗೇಮ್ಸ್ ಇಂಟ್ರೆಸ್ಟ್ ಇದ್ದೆ ಗೇಮ್ಸ್ ಆಡಿ, ಫ್ಯಾಮಿಲಿ ಜೊತೆ ಮಾತಾಡಿ, ಫ್ರೆಂಡ್ಸ್ ಜೊತೆ ಚಾಟ್ ಮಾಡಿ. ಬಟ್ ಆಫ್ಟರ್ ಎ ಬ್ರೇಕ್ ಅಗೇನ್ ಯು ಶುಡ್ ಕಮ್ ಬ್ಯಾಕ್ ಟು ದ ಸೇಮ್ ಜರ್ನಿ. ನೆಕ್ಸ್ಟ್, ಕನ್ಸಿಸ್ಟೆಂಟ್ ಮೋಟಿವೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎವ್ರಿ ಡೇ ಯಾರೋ ಬಂದುಬಿಟ್ಟು ನಿಮಗೆ ನೀನು ಓದು, ನೀನು ಇದನ್ನು ಪ್ರಿಪೇರ್ ಮಾಡು, ಅದನ್ನು ಮಾಡು, ನೀನು ಆಫೀಸರ್ ಆದರೆ ಹಂಗಾಗ್ತೀಯಾ, ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ, ನಿಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಇದಾಗುತ್ತೆ, ಯಾರೂ ಹೇಳಲ್ಲ. ಯು ಶುಡ್ ಟೆಲ್ ಟು ಯುವರ್ ಸೆಲ್ಫ್ ಡೈಲಿ, ನೀವು ಏನಕ್ಕೆ ಇದನ್ನು ಮಾಡ್ತಿದ್ದೀರಾ, ವಾಟ್ ಅಲ್ಟಿಮೇಟ್ಲಿ ಇಟ್ ಗಿವ್ಸ್ ಯು ಅನ್ನೋದನ್ನು ನಿಮಗೆ ನೀವೇ ಹೇಳ್ಕೊತಾ ಇರಬೇಕು. ಆ್ಯಂಡ್ ಯು ಶುಡ್ ಬಿ ವೆರಿ ಫೋಕಸ್ ವಿತೌಟ್ ಡೈವರ್ಟಿಂಗ್. ಸೊ ಆಯಿತು, 1 ಪ್ರಿಪ್ರೇಷನ್, 1 ಅಟೆಂಪ್ಟ್ ಕೊಟ್ಟೆ, ನಾನು ಆಗಿಲ್ಲ. ಸಿ ಅರೌಂಡ್ ದ ಪೀಪಲ್, ದೇ ಆರ್ ಕ್ಲಿಯರಿಂಗ್ ದ ಎಕ್ಸಾಮಿನೇಷನ್ ಆಫ್ಟರ್ 7 attempts, 8 attempts. ಓಕೆ, ದಟ್ ಈಸ್ ದ ಸ್ಯಾಕ್ರಿಫೈಸ್, ದಟ್ ಈಸ್ ದ ಫೋಕಸ್, ದಟ್ ಈಸ್ ನಾನು ಮಾಡಲೇಬೇಕು ಅನ್ನೋವಂಥ ಛಲ. ಓಕೆ, ಬಟ್ ಹಿಯರ್ ನೀವು ಪ್ಲ್ಯಾನ್ ಬಿನ ಇಟ್ಕೊಂಡಿರಬೇಕು. ಸಪೋಸ್ ನಾನು ಈ ಎಕ್ಸಾಮಿನೇಷನ್ಗೆ 8 ವರ್ಷ ಕೊಟ್ಟೆ, 8 ವರ್ಷವೂ ನಾನು ಏನೂ ಕೆಲಸ ಮಾಡಲಿಲ್ಲ, ಸುಮ್ಮನೆ ಓದ್ಕೊಂಬಂದೆ. ಸೊ ವೇಸ್ಟ್ ಅಲ್ವಾ? ಅಂದರೆ ಅಫ್ಕೋರ್ಸ್ ನೀವು ನಾಲೆಡ್ಜ್ ಗೇನ್ ಮಾಡ್ತಿರ್ತೀರಾ, ನೀವು ಎಕ್ಸಾಮ್ ಅಟೆಂಡ್ ಮಾಡ್ತಿರ್ತೀರಾ, ಬಟ್ ಅದರ್ ಪಾರ್ಟ್ ಆಫ್ ದ ಲೈಫನ್ನು ಕೂಡ ನೀವು ನೋಡಬೇಕು. ಈ ಫೈನಾನ್ಷಿಯಲಿ ನಿಮ್ಮ ಮನೆ ಕಡೆ ತುಂಬ ಚೆನ್ನಾಗಿದ್ದಾರೆ, ನೀವು 8 years ನೀವು ಏನೂ ದುಡಿಲಿಲ್ಲ, ಏನೂ ಮಾಡಲಿಲ್ಲ, ಅದಾದಮೇಲೂ ನೀವು ಬದುಕನ್ನು ಕಟ್ಕೋಬೋದು ಅನ್ನೋ ಪರಿಸ್ಥಿತಿ ನಿಮ್ಮ ಮನೆಗಳಲ್ಲಿದೆ ಅಂತಂದರೆ ವೆಲ್ ಆ್ಯಂಡ್ ಫೈನ್. ಬಟ್ ನಿಮ್ಮ ಫ್ಯಾಮಿಲಿ ನಿಮ್ಮ ದುಡಿಮೆ ಮೇಲೇ ಇದೆ, ಅಥವಾ ನೀವು 8 years ಇದಕ್ಕೇ ಕೊಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತಂದರೆ, ಪ್ಲೀಸ್ ಜಾಯಿನ್ ಅ ಜಾಬ್ ವೇರ್ ನಿಮಗೆ ಟೈಮ್ ಜಾಸ್ತಿ ಸಿಗುವಂಥದ್ದು. ಅಥವಾ ನೀವು 8 hours 9 hours ಜಾಬ್ ಇದ್ಮೇಲೂ ಅಲ್ಲಿ ನಾನು ಹೇಗೆ ಪ್ಲ್ಯಾನ್ ಮಾಡ್ಕೊತೀನಿ, ಡೈಲಿ ನನಗೆ 8 hours ಓದೋಕ್ಕಾಗಲ್ಲ ಅಂತಂದ್ರೂ ಅಟ್ಲೀಸ್ಟ್ ಡೈಲಿ ಒಂದು 3-4 hours, ಮಾರ್ನಿಂಗ್ 2 hours, ಈವ್ನಿಂಗ್ 2 hours ಕೆಲಸ ಆದಮೇಲೆ ನಾನು ಓದ್ತೀನಿ, ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಪ್ಲ್ಯಾನ್ ಬಿ ನೀವು ಇಟ್ಕೊಂಡ್ಲೇಬೇಕು. ಓಕೆನಾ? ನೆಕ್ಸ್ಟು, ಈಗ ಪ್ರೆಸೆಂಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ನೋಡೋದಾದರೆ, ಸೊ ವಾಟ್ ಇಟ್ ಈಸ್ ನಾಟ್ ವರ್ಕಿಂಗ್, ಏನು ವರ್ಕ್ ಆಗ್ತಿಲ್ಲ ಸ್ಟೂಡೆಂಟ್ಸಿಗೆ ಅಂತಂದರೆ, ಸೇಮ್ ಓಲ್ಡ್ ನೋಟ್ಸ್ ಇದೆ, ಅದೇ PDF ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೆಲ್ಲೋ ಚಂದ್ರ ಲೇಔಟ್, ವಿಜಯನಗರ್ಗೆ ಹೋದೆ, ಅದೇ ಪ್ರಿಂಟೌಟ್ಗಳು ಜೆರಾಕ್ಸ್ ಶಾಪಲ್ಲಿ, ಅದನ್ನೇ ಎತ್ಕೊಂಡ್ಬರ್ತೀರಾ, ಅದನ್ನೇ ಓದ್ತೀರಾ. ನೋ,
ನೀವು ಫಸ್ಟ್ ಕೂತ್ಕೊಳ್ಳಿ. ನೀವು ಸಿಲೆಬಸ್ ಇಸ್ ದ ಮಂತ್ರ. ಸಿಲೆಬಸ್ ಇಸ್ ನಿಮ್ಗೆ ಹೆಂಗಿರ್ಬೇಕಂತಂದರೆ ಅದೇ ಭಗವದ್ಗೀತೆ ಥರ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸತಿ ಗೋ ಥ್ರೂ ದ ಸಿಲೆಬಸ್, ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಸತಿ ಸಿಲೆಬಸ್ ನಿಮಗೆ ಫಸ್ಟ್ ಬಯಾಟ್ ಆಗಬೇಕು. ಏಕೆಂತಂದರೆ ನೀವು ಯಾವುದೇ ಒಂದು ನ್ಯೂಸ್ ನೋಡಿದ್ರು, ಯಾವುದೇ ಒಂದು ಬುಕ್ ಓದಬೇಕಾದ್ರೂ ಯು ಶುಡ್ ಬಿ ಏಬಲ್ ಟು ಕನೆಕ್ಟ್ ದ ಟಾಪಿಕ್ ಟು ಯುವರ್ ಸಿಲೆಬಸ್. ಆಯಿತಾ? ಮುಂಚೆ ಎಲ್ಲ ಏನು ಅದೇ ಕ್ವೆಶನ್ನು, ಆ ರಾಜ ಎಲ್ಲಿ ಯುದ್ಧ ಮಾಡ್ದ, ಹೆಂಗೆ ಯುದ್ಧ ಆಯಿತು, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನಮ್ಮ ಇಸ್ರೋದ ಡೆವಲಪ್ಮೆಂಟ್ ಏನು, ಭಾರತದ ಕೊಡುಗೆ ಏನು, ಈ ರೀತಿಯಾದಂಥ ಒಂದು ಸ್ಟ್ಯಾಟಿಕ್ or ರಿಪೀಟೆಡ್ ಕ್ವೆಶನ್ಸ್ ಇವಾಗ ಕೇಳ್ತಿಲ್ಲ. ದ ಕ್ವೆಶನ್ ಪೇಪರ್ಸ್ ಆರ್ ವೆರಿ ಡೈನಾಮಿಕ್, ಐದರ್ ಇನ್ ಮೇನ್ಸ್ ಆರ್ ಪ್ರಿಲಿಮ್ಸ್ ಅಲ್ವಾ? ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಕೂಡ ಅದೇ ರೀತಿ ಇರಬೇಕು. ನೆಕ್ಸ್ಟ್ ಈಸ್ ಸೇಮ್ ಕಾಪಿ ಪೇಸ್ಟ್ ಟೆಸ್ಟ್ ಸೀರೀಸ್. ಎಲ್ಲೋ ಒಂದು ಟೆಸ್ಟ್ ಸೀರೀಸ್ ನೋಡಿದ್ರೆ ನೀವು ನಿಮ್ಗೆ 100 ಟೆಸ್ಟ್ ಸೀರೀಸ್ ಬರೆದಿರ್ತೀರ, ಬಟ್ ಆ್ಯಕ್ಚುಯಲ್ ಎಕ್ಸಾಮಿನೇಷನಲ್ಲಿ ಹೋದರೆ ಅಲ್ಲೊಂದು 5 ಕ್ವೆಶನ್ನು ಬಂದಿರಲ್ಲ ನಿಮ್ಮ ಟೆಸ್ಟ್ ಸೀರೀಸಲ್ಲಿ. ಆ ರೀತಿ ಆಗಬಾರ್ದಲ್ವಾ? ಸೊ ಹಾಗಾಗಿ ಯು ಶುಡ್ ನೀಡ್ ಸಮ್ವನ್ ಹೂ ಗೈಡ್ ಯು ಅಕಾರ್ಡಿಂಗ್ ಟು ದ ರೀಸೆಂಟ್ ಎಕ್ಸಾಮ್ ಪ್ಯಾಟ್ರನ್. ದ ಫ್ಯಾಕಲ್ಟಿ ಕೂಡ ಹಂಗೆ ಇರ್ತಾರೆ. ಅಫ್ಕೋರ್ಸ್ ಅವರಿಗೆ 10 years 13 years ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ದೇ ಡೋಂಟ್ ಹ್ಯಾವ್ ದ ನಾಲೆಡ್ಜ್, ಬಟ್ ದೇ ಶುಡ್ ಬಿ ಇನ್ ಟಚ್ ವಿತ್ ದ ಪ್ರೆಸೆಂಟ್ ಎಕ್ಸಾಮಿನೇಷನ್ ಪ್ಯಾಟ್ರನ್. ದೇ ಶುಡ್ ಅಪ್ಗ್ರೇಡ್ ಆಗಿರಬೇಕು ಅವರು ಕೂಡ, ಪ್ರೆಸೆಂಟ್ ಏನಿದೆ ಸಿಚುಯೇಷನ್ ಅಂತ. ನೆಕ್ಸ್ಟ್ ಈಸ್ ಇಂಡಿವಿಜುವಲ್ ಮೆಂಟರ್. ಎಷ್ಟು ನೀವು 1 ವರ್ಷ ಎನ್ರೋಲ್ ಮಾಡಿರ್ತೀರ. ಸೊ ಆ 1 ವರ್ಷದಲ್ಲಿ ನೀವು ಎಷ್ಟು ಟೆಸ್ಟ್ಗಳನ್ನು ಬರೀತೀರಾ, ಎಷ್ಟು ನಿಮಗೆ ಇಂಡಿವಿಜುವಲ್ ಆಗಿ ಕರೆದು ಈ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳೋ ಇನ್ಸ್ಟಿಟ್ಯೂಷನ್ಸ್ ಇದೆ, ಅಥವಾ ನೀವು ಸಕ್ಸಸ್ ಆಗೋ ತನಕ ನಾವು ನಿಮ್ಮ ಜೊತೇಲಿ ಇರ್ತೀವಿ. ನೀವು ಆ ಪ್ರಿಪ್ರೇಷನಲ್ಲಿ ಯಾವುದೇ ಸ್ಟೇಜಲ್ಲಿ ಆಗಿರ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರೂ, ಸೊ ವಿ ವಿಲ್ ಬಿ ವಿತ್ ಯು ಅನ್ನೋ ಇನ್ಸ್ಟಿಟ್ಯೂಷನ್ಸ್ ಯಾವುದಿದೆ? ನೋ, ಇಟ್ ಈಸ್ ಅಲ್ಟಿಮೇಟ್ಲಿ ಇಟ್ಸ್ ಯು. ಐದರ್ ಇಟ್ ಈಸ್ ಆನ್ಲೈನ್, ಐದರ್ ಇಟ್ ಈಸ್ ಇನ್ ಯೂಟ್ಯೂಬ್, ಐದರ್ ಇಟ್ ಈಸ್ the offline classes. Okay, so this is the problem of the coaching institutions. So how we should mentor? So ನಾವು ಇವಾಗ ಸ್ಟೂಡೆಂಟ್ಸ್ಗೆ ಹೇಗೆ ಮೆಂಟರ್ ಮಾಡಬೇಕಂದ್ರೆ, ಫಸ್ಟ್ ದ ಫ್ಯಾಕಲ್ಟಿ ಶುಡ್ ಬಿ ವೆರಿ ಇನ್ಫಾರ್ಮ್ಡ್ ಅಬೌಟ್ ದ ಕರೆಂಟ್ ಸಿಚುಯೇಷನ್ಸ್ ಆರ್ ದ ಎಕ್ಸಾಮಿನೇಷನ್ ಪ್ಯಾಟ್ರನ್, ಆ್ಯಂಡ್ ವಿ ಶುಡ್ ಹ್ಯಾವ್ ದಟ್ ಇನ್ಸೈಟ್ ಆ್ಯಂಡ್ ಪ್ರಾಪರ್ ಪ್ಲ್ಯಾನಿಂಗ್ ಇರಬೇಕು, ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್ಸ್ ಆ್ಯಂಡ್ ರಿಯಲ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಜರ್ನಿ. ಸೊ ಯಾರೋ ಎಕ್ಸ್ಪೀರಿಯನ್ಸೇ ಇರಲ್ಲ, ಎಕ್ಸಾಮಿನೇಷನ್ನೇ ಬರೆದಿರಲ್ಲ ಅಂಥವ್ರ ಕ್ಲಾಸ್ ತೊಗೊಂಡ್ರೆ ವಾಟ್ ಈಸ್ ದ ಯೂಸ್? ಆ್ಯಂಡ್ ದ ಸ್ಟ್ರ್ಯಾಟಜಿ ವಿಚ್ ಶುಡ್ ಆ್ಯಕ್ಚುಲಿ ವರ್ಕ್, ಅದನ್ನು ನಾವು ನಿಮಗೆ ಕೊಡಬೇಕು. ಸೊ 8 month ಕೋರ್ಸ್ ಇದೆ, ಇಷ್ಟು ದುಡ್ಡಿದೆ ತಗೊಳ್ಳಿ, ನೋ, ದಟ್ ಈಸ್ ನಾಟ್. ಸಿಲೆಬಸ್ಸಲ್ಲಿ ಏನಿದೆ, ಸಿಲೆಬಸ್ಸಿಗೆ ಕಂಪೇರ್ ಮಾಡಿದ್ರೆ, ಅನಲೈಸ್ ಮಾಡಿದರೆ ಲಾಸ್ಟ್ 10 yearsಯಿಂದ ಏನರ ಬೇಸಿಸ್ ಮೇಲೆ ಕ್ವೆಶನ್ಸ್ ಕೇಳ್ತಿದ್ದಾರೆ, ಯಾವ ಸಬ್ಜೆಕ್ಟ್ ಮೇಲೆ ಕೇಳ್ತಿದ್ದಾರೆ. ಇಯರ್ UPSC ಪ್ರಿಲಿಮ್ಸ್ ಕ್ವೆಶನ್ಸ್ ನೋಡಿ, ಹೌ ಡಿಫಿಕಲ್ಟ್ ಇಟ್ ಈಸ್, ಹೌ ಲೆಂತಿ ಇಟ್ ಈಸ್. ಹಿಸ್ಟ್ರಿನ ತುಂಬಿಸಿ ಹಾಕ್ಬಿಟ್ಟಿದ್ದಾರೆ. ಹೂ ವಿಲ್ ಗೋಯಿಂಗ್ ಟು ಡೂ ದ PhD ಇನ್ ಎವ್ರಿ ಸಬ್ಜೆಕ್ಟ್? ಯು ಆರ್ ನಾಟ್ ಹಿಯರ್ ಟು ಡೂ ದ PhD either in a history or the economy, polity, environment, whatever the subject you study in this civil service examination, but you should be aware and you should be having the ability to connect the points. For example, ಯಾವುದೋ ಒಂದು ಕ್ವೆಶನ್, ಓಕೆ, ಕರ್ನಾಟಕದಲ್ಲಿ ಇತ್ತೀಚೆಗೆ ಯಾವುದೋ ಒಂದು ಮಿನರಲ್ ಫೌಂಡ್ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್? ಇದು UPSC KS ಅಲ್ಲಿ ಕೇಳೋ ಅಂಥದ್ದಲ್ಲ, ನಿಮ್ಮ ಅದರ್ 1-liner ಕ್ವೆಶನ್ಸ್ ಎಕ್ಸಾಮಿನೇಷನ್ FDA SDA VAO ಈ ರೀತಿ ಕೇಳ್ಬೋದು. ಅಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಜನ್ರಲಾಗಿ ಇದತ್ತ ಕೇಳಲ್ಲ, ಬಟ್ ನಿಮ್ಮ ಕಾಮನ್ ಸೆನ್ಸ್ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ಹೇಳ್ತಿದ್ದೀನಿ. 1-2 ಕರ್ನಾಟಕದ ಪ್ಲೇಸಸ್ ಕೊಟ್ಟಿರ್ತಾರೆ, ಇನ್ನು 2 ಇಂಡಿಯಾದಲ್ಲಿ ಯಾವುದೋ ನಾಗ್ಪುರ, ತ್ರಿಪುರ ಆ ಥರ ಕೊಟ್ಟಿರ್ತಾರೆ. ಸೊ ನಮ್ಮ ಹುಡುಗರಿಗೆ ಕಾಮನ್ ಸೆನ್ಸ್ ಇರಬೇಕು. ಕರ್ನಾಟಕದಲ್ಲಿ ಅಂತ ಕೇಳಿದ್ದಾರೆ, ಸೊ ವಿ ಶುಡ್ ಎಲಿಮಿನೇಟ್ ದಟ್ ನಾಗ್ಪುರ್. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಅಪ್ಲೈ. ನೀವು ಓದಿರೋದನ್ನು ಇಲ್ಲಿ ಅಪ್ಲೈ ಮಾಡಬೇಕು, ನಿಮ್ಮ ಕಾಮನ್ ಸೆನ್ಸನ್ನ ಅಪ್ಲೈ ಮಾಡಬೇಕು, 50-50 ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಬೇಕು. ಸೊ ದೇರ್ ಆರ್ ವೇರಿಯಸ್ ಅದರ್ ಟ್ರಿಕ್ಸ್ ಲೈಕ್ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಹೌ ಯು ಹ್ಯಾವ್ ಟು
ಎಮ್ ಸಿ ಕ್ಯೂಸ್ನ ಆನ್ಸರ್ ಮಾಡುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣಂತೆ. ಸೊ ಆ ರೀತಿ ಒಂದು ರಿಯಲ್ ಸ್ಟ್ರಾಟಜಿ ವಿಚ್ ಆ್ಯಕ್ಚುಲಿ ವರ್ಕ್ಸ್, ವಿಚ್ ಆ್ಯಕ್ಚುಲಿ ಮೇಕ್ ಯುವರ್ ನೇಮ್ ಇನ್ ದ ಲಿಸ್ಟ್ ಆಫ್ ಆಫ್ಟರ್ ಕ್ಲಿಯರಿಂಗ್ ದ ಪ್ರಿಲಿಮ್ಸ್ ಆ್ಯಂಡ್ ಇನ್ ದ ಮೇನ್ಸ್ ಆ್ಯಂಡ್ ಇನ್ ದ ಇಂಟರ್ವ್ಯೂ ಆ್ಯಂಡ್ ಇನ್ ದ ಫೈನಲ್ ಲಿಸ್ಟ್. ಈ ರೀತಿ ಇರಬೇಕು. ಸೊ ದಟ್ ಈಸ್ ವಾಟ್ ದ ಮೆಂಟರ್ ಶುಡ್ ಗಿವ್ ಯು. ಸೊ ಈ ಚಾನಲ್ ಮೂಲಕ ನಾವು ನಿಮಗೆ KPSC, ಎಕ್ಸ್ಪೆಷಲಿ ಐ ಆಮ್ ಥಿಂಕಿಂಗ್ ಟು ಸ್ಟಾರ್ಟ್ KS ಸೀರೀಸ್. ಯಾಕಂದರೆ ನನ್ನ ನೋಟ್ಸು, ನನ್ನ ಟೆಸ್ಟ್ ಸೀರೀಸ್ ಆನ್ಸರ್ಸು, ನನ್ನ ಇಂಟರ್ವ್ಯೂ, ಮಾಕ್ ಇಂಟರ್ವ್ಯೂಸ್ ಎಕ್ಸ್ಪೀರಿಯನ್ಸ್, ರಿಯಲ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್, ಪ್ರಿಲಿಮ್ಸ್ಗೆ ನಾನು ಓದಿದಂಥ ಸ್ಟ್ರಾಟಜಿ ಆ್ಯಂಡ್ ಹೌ ಐ ಯೂಸ್ ದ ಟೆಕ್ನಾಲಜಿ ಬಿಕಾಸ್ ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್. ಸೊ ಹಿಯರ್ ನೀವೇನು ಮಾಡ್ತೀರಾ ಅಂತಂದರೆ, ಇವಾಗ ಎಲ್ಲ ಎ ಐ ಸುಮ್ಮನೆ ಹೋಗಿ ಎ ಐಯಲ್ಲಿ ಸರ್ಚ್ ಮಾಡಿ ಅಲ್ಲೇ ಕಾಪಿ ಪೇಸ್ಟ್ ಮಾಡಿಕೊಂಡು ಅದನ್ನು ನೋಟ್ಸ್, ದಟ್ ಈಸ್ ನಾಟ್ ಅ ಕರೆಕ್ಟ್ ವೇ. ಸಮ್ ಸ್ಟ್ಯಾಂಡರ್ಡ್ ಬುಕ್ಸ್ ಯು ಹ್ಯಾವ್ ಟು ಕಂಪ್ಲೀಟ್ ಥರೋಲಿ. ಅಟ್ಲೀಸ್ಟ್ ಮಿನಿಮಮ್ 3 ರೀಡಿಂಗ್ಸ್ ಆದರೂ ನೀವು ಮಾಡಬೇಕು. ಅದಾದ ನಂತರನೇ ನೀವು ಎ ಐ ಏನಿದೆ ಅದರ್ ಟೆಕ್ನಾಲಜಿನ ಯೂಸ್ ಮಾಡಬೇಕು ಟು ಇಂಪ್ರೂವೈಸ್ ಯುವರ್ ಆನ್ಸರ್ ರೈಟಿಂಗ್ ಅಥವಾ ಟೆಸ್ಟ್ ಸೀರೀಸ್ ಅಥವಾ ಅನಲೈಸ್ ದ ಕ್ವೆಶನ್ಸ್, ಈ ರೀತಿಯಾದ. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಮ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಬೇಕಂದ್ರೆ ಅಫ್ಕೋರ್ಸ್ ನೀವು ಸ್ಟ್ಯಾಂಡರ್ಡ್ ಆಥರ್ ಬುಕ್ಸ್ಗಳನ್ನು ಓದಬೇಕು. ಅಪ್ ಟು 8th 9th 10th NCERTಸ್ಗಳನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಆಗಿರಬೇಕು ನಿಮಗೆ. ಇನ್ ಜಿಯೋಗ್ರಫಿ ಎಲ್ನಿನೋ ಲಾನಿನೋ ಕಾನ್ಸೆಪ್ಟೇ ನಿಮಗೆ ಅರ್ಥ ಆಗಿಲ್ಲ, ನಾನು ಸಡನ್ನಾಗಿ ನೀನು ನ್ಯೂಸ್ ನೋಡ್ತಿದ್ದೀನಿ, ಏನೋ ಎಲ್ನಿನೋ ಅಂತಾರೆ, ಏನೋ ಲಾನಿನೋ ಅಂತಾರೆ, ಏನಿದು, ಹಿಂಗೆ ಬಂದರೆ ಹಿಂಗೆ ಬಂದರೆ. ನೋ, ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಟ್ ಕಾನ್ಸೆಪ್ಟ್. ಅದು ನಮ್ಮ ಇಂಡಿಯಾಗೆ ಹೇಗೆ ಅಫೆಕ್ಟ್ ಆಗುತ್ತೆ. ಸೊ ಆ ರೀತಿ ನೀವು ಓದಬೇಕಾಗಿರುತ್ತೆ. ಹಾಗಾಗಿ ನಾನು ಏನು ಥಿಂಕ್ ಮಾಡ್ತೀನಿ, ಥ್ರೂ ದಿಸ್ ಚಾನಲ್ ಎಲ್ಲ KPSC ಸಬ್ಜೆಕ್ಟ್ಸ್, ಜನರಲ್ ಸ್ಟಡೀಸ್, both prelims and mains, that is GS 1, 2, 3, 4 paper, because you don't have the optional, and essay, what are the possible essays ನಿಮಗೆ ಅಪ್ಕಮಿಂಗ್ KS ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಅಥವಾ PSI ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ಮತ್ತು ಇಂಟರ್ವ್ಯೂ ಪ್ರಿಪರೇಷನ್ ಹೇಗೆ ಮಾಡಬೇಕು ಫ್ರಮ್ ದ ಮೇನ್ಸ್ ಪ್ರಿಪರೇಷನ್ ಇಟ್ಸೆಲ್ಫ್. ನೀವು ಪ್ರಿಲಿಮ್ಸ್ ಮಾಡಬೇಕಾದ್ರೇ ಮೇನ್ಸನ್ನು ಜೊತೆಲೇ ಸ್ಟಾರ್ಟ್ ಮಾಡಬೇಕು. ಮೇನ್ಸ್ ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕು. ಅದನ್ನು ಹೇಗೆ ಮಾಡಬೇಕು, ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ನಾನು ಗೈಡ್ ಮಾಡಬೇಕು ಅಂತ ದ ಮೇನ್ ಮೋಟೋ ಆಫ್ ದಿಸ್ ಚಾನಲ್ ನಾನು ಓಪನ್ ಮಾಡಿದೆ. ಅಪಾರ್ಟ್ ಫ್ರಮ್ ದಿಸ್, ಅಫ್ಕೋರ್ಸ್ ಕರೆಂಟ್ ಅಫೇರ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನೀವು ಒಂದು ದಿನ ವಿಜಯ ಕರ್ನಾಟಕ ಓದಿದೆ, ಒಂದು ದಿನ ದ ಹಿಂದೂ ಓದಿದೆ, ಇನ್ನೊಂದು ದಿನ ಇನ್ನೊಂದು ಯಾವುದೋ ಮ್ಯಾಗ್ಝಿನ್ ಓದಿದೆ, ಇನ್ನೊಂದು ಯಾರೋ ವಿಡಿಯೋ ಮಾಡಿ ಹಾಕಿದ್ರು, ಒಂದಷ್ಟು MCQsಗಳನ್ನು ನೋಡಿಕೊಂಡೆ. ನೋ. ಸೊ ನೀವೇನು ಮಾಡಬೇಕು ಅಂತಂದರೆ, ಒಂದು ಸೋರ್ಸ್, ನಾನು ವಿಷನ್ IAS ಹೋಗ್ತೀನಿ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಎಕ್ಸಾಮಿನೇಷನ್ ಕೊಡ್ತಿದ್ದೀನಿ. ಸೊ ನನಗೆ ಅವೈಲಬಲ್ ಇರುವಂಥ ಮ್ಯಾಗ್ಝಿನ್ಸ್ಗಳು ಇಷ್ಟು, ರಾಸ್ ಆಗಿರ್ಬೋದು, ದೃಷ್ಟಿ IAS ಆಗಿರ್ಬೋದು, ವಿಷನ್ IAS ಆಗಿರ್ಬೋದು, ಈ ರೀತಿಯಾದಂಥ ಒಂದು ಮ್ಯಾಗ್ಝಿನ್ಗಳನ್ನು ಇಟ್ಕೊಂಡು ಅದನ್ನು ಓದ್ತೀನಿ. ಬಟ್ ಏನಂದರೆ ಅದೇ ಮ್ಯಾಗ್ಝಿನನ್ನು ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಕರೆಂಟ್ ಅಫೇರ್ಸ್ನ ನೀವು ಹಿಸ್ಟ್ರಿದು ಯಾವುದೋ ಒಂದು ಕರೆಂಟ್ ಅಫೇರ್ಸ್ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ, ಲೈಕ್ ಹರಪ್ಪನ್ ಸೈಡ್ದೇನೋ ಬಂದಿರುತ್ತೆ. ಸೊ ಆ್ಯಸ್ ಸೂನ್ ಆಸ್ ನೀವು ಅಲ್ಲಿ ನೋಡ್ತಿದ್ದೀರಾ ಅಂತಂದರೆ, ನೀವು ಹರಪ್ಪನ್ ಸಿವಿಲೈಸೇಷನ್ ಕಂಪ್ಲೀಟ್ ರಿವಿಷನ್ ನಿಮ್ಮ ಮೈಂಡಲ್ಲಿ ಬರಬೇಕು. ಆ ರೀತಿಯಾದಂಥ ಪ್ರಿಪ್ರೇಷನ್, ಎಫೆಕ್ಟಿವ್ ಪ್ರಿಪ್ರೇಷನ್ ನೀವು ಮಾಡಬೇಕು. ಯಾಕೆಂದರೆ ಕರೆಂಟ್ ಅಫೇರ್ಸ್ ಇವತ್ತು ಓದಿದ ವಿಷಯ ಮತ್ತೆ ಅದು ಒಂದು 15 ದಿನ, ಮಿನಿಮಮ್ 10 ದಿನ ನ್ಯೂಸಲ್ಲಿ ಕಂಟಿನ್ಯೂ ಆಗ್ತಾನೇ ಇರುತ್ತೆ, ಆಯಿತಾ. ಸೊ ಹಾಗಾಗಿ ಇದರ ಜೊತೆ ನಾನು ಸ್ಪರ್ಧಾ ಅರಿವು, ಸ್ಪರ್ಧಾ ವಿಜೇತ, ಬೇರೆ ಮ್ಯಾಗ್ಝಿನ್, ಯಾವ ಮ್ಯಾಗ್ಝಿನ್ ಸಾಧ್ಯ ಆಗುತ್ತೋ ಆ ಕರೆಂಟ್ ಅಫೇರ್ಸ್ ಸೀರೀಸ್ಗಳನ್ನು ನಿಮ್ಮ ಮುಂದೆ ತರುವಂಥದ್ದು, ಅಥವಾ ಲಾಸ್ಟ್ ಫ್ಯೂ ಇಯರ್ಸ್ ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡಿಬಿಟ್ಟು ಅಲ್ಲಿ ಯಾವ ರೀತಿಯಾದಂಥ ಪ್ಯಾಟ್ರನ್ ನಮಗೆ ಕಾಣಿಸುತ್ತೆ, ಸೊ ನೀವು ಯಾವ ವಿಷಯಗಳ ಮೇಲೆ ಹೇಗೆ ಓದಬೇಕು, ಯಾವ ವಿಷಯಗಳ ಮೇಲೆ, ಹಿಸ್ಟ್ರಿ ಮೇಲೆ, ಎನ್ವಿರಾನ್ಮೆಂಟ್ ಮೇಲಾದರೆ ಯಾವ ರೀತಿಯಾದಂಥ ಕ್ವಶನ್ಸ್ ಕೇಳ್ತಿದ್ದಾರೆ, ರಿಪೀಟೆಡ್ ಕ್ವಶನ್ಸ್ ಏನಾದರೂ ಇದೆಯಾ, ಈ ರೀತಿಯಾದಂಥ ಗೈಡ್ಲೈನ್ಸನ್ನು ನಾನು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಸೊ ನಿಮಗೇನಾದರೂ ನನ್ನ ಅಪ್ರೋಚ್ ಇಷ್ಟ ಆಯಿತು ಅಂತಂದರೆ
ದಯವಿಟ್ಟು ಲೈಕ್ ಮಾಡಿ. ಫಸ್ಟ್ ನೀವು ಯಾವ ಸ್ಟೇಜಲ್ಲಿದ್ದೀರಾ, ಇನ್ನು ಅರ್ಲಿ ಸ್ಟೇಜ್ ಪ್ರಿಲಿಮ್ಸಲ್ಲಿದ್ದೀರಾ ಅಥವಾ ಪ್ರಿಲಿಮ್ಸ್ ಪ್ರಿಪರೇಷನ್ ಆಗಿ ಮೇನ್ಸಲ್ಲಿದ್ದೀರಾ ಅಥವಾ ಮೇನ್ಸನ್ನು ಕೊಟ್ಟು ಇಂಟರ್ವ್ಯೂ ಲೆವೆಲ್ವರೆಗೂ ನೀವು ಓದಿದ್ದೀರಾ ಅಥವಾ ಮೇನ್ಸಲ್ಲಿ ನೀವೇನಾದರೂ ನೋಟ್ಸ್ ಮಾಡ್ಕೊಳ್ಬೇಕಾದ್ರೆ ಅಥವಾ ಏನಾದರೂ ಸ್ಟಕ್ ಆಗಿದ್ದೀರಾ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಟ್ ವಾಟ್ ಸ್ಟೇಜ್ ಯು ಆರ್ ಇನ್ ಅಂತ. ಮತ್ತು ನಿಮಗೆ ಯಾವ ರೀತಿಯಾದಂಥ ಕ್ಲಾಸ್ಗಳು ಬೇಕು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಇನ್ನು ಹೆಚ್ಚು ಎಜುಕೇಷ್ನಲ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಖಂಡಿತವಾಗಿಯೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಆ ಸಪೋರ್ಟ್ ನಮಗೆ ಕಾಣುವಂಥದ್ದು ಸಬ್ಸ್ಕ್ರಿಪ್ಷನ್ಸ್ಗಳು, ಶೇರ್ಗಳು, ಲೈಕ್ಗಳಿಂದ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟಡಿ ವೆಲ್, ಬಾಯ್.